ಮಾತಾಡಿದ್ವಿ. ನಾನು ಕೇಳ್ದೆ ನಮ್ ಶೇಖರಪ್ಪ ಸರ್ ವಾಯ್ಸ್ ಕೇಳಿ ಬಹಳ ದಿನ ಆಯ್ತು ಸರ್, ಎಲ್ಲಿದ್ದಾರೆ, ಬೆಂಗಳೂರಲ್ಲಿ ಇದಾರೋ ಅಥವಾ ದಾವಣಗೆರೆಗೆ ಬಂದಿದಾರೋ ಇಲ್ವೋ ಅಂತೇಳಿ ಕೇಳ್ದೆ. ಇಲ್ಲ ಇದಾರೆ ಅಂತೇಳಿ ಹೇಳಿದ್ರು. ಮತ್ತೆ ಇಲ್ಲ, ಬೆಂಗಳೂರಿನಲ್ಲೇ ಇದ್ದೀನಿ ಸರ್, ಈಗಲೂ ಬೆಂಗಳೂರಿನಲ್ಲೇ ಇದ್ದೀನಿ ನಾನು. ಹೌದಾ ಸರ್? ಹೋಗ್ತಾ ಇದ್ದೇನೆ. ಯಾರು ಹೇಳಿದ್ರು ಸರ್? ಯಾರು ಸಿಕ್ಕಿದ್ರು? ತಿಪ್ಪೇರುದ್ರಪ್ಪ ಸರ್. ಶಿವರುದ್ರಪ್ಪ. ತಿಪ್ಪೇರುದ್ರಪ್ಪ. ಓಕೆ ಓಕೆ. ಶಿವರುದ್ರಪ್ಪ ಸರ್, ಸಾರಿ. ಶಿವರುದ್ರಪ್ಪ ಸರ್ ಸಿಕ್ಕಿದ್ರು. ಅದೇ 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 ಸರ್. ಮತ್ತೊಬ್ರು ಅಲ್ಲಿ ದಾವಣಗೆರೆಯಲ್ಲಿ ಒಬ್ಬ ಅವಧೂತರು, ಪ್ರಕಾಶ್ ಅವಧೂತರು ಅಂತೇಳಿ ಬಹಳಷ್ಟು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವ್ರನ್ನು ನಮ್ಮ ಒಂದು ಜೂಮಕ್ಕೆ ಒಂದ್ಸರಿ ಪರಿಚಯಿಸ್ಬೇಕು ಅಂತೇಳಿ ಹೇಳಿದ್ರು ಸರ್ ಅವರು. ಮತ್ತೆ ಅಂತ ಜ್ಞಾನಿಗಳು ನಮಗ್ ಬರ್ತಾ ಇದಾರೆ ಅಂದ್ರೆ ಮತ್ತೆ ನಮಿಗೂ ಖುಷಿನೇ. ಅವರು ಬಹಳಷ್ಟು ಅದ್ಭುತವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಾದಂತಹ ಅನುಕೂಲಗಳು ಆಗಿದಾವೆ ಅವರಿಂದ ಅಂತಕ್ಕಂಥ ಮಾತನ್ನ ಹೇಳಿದ್ರು ಸರ್ ಅವರು. ಯಾರು ಸರ್ ಅವ್ರ ಹೆಸರು ಸರ್? ಪ್ರಕಾಶ್ ಅಂತ ಹೇಳಿ ಅಂತ ಸರ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಅದೇ ಬ್ಲಡ್ ತಗೊಂಡು ಇದ್ ಮಾಡ್ತಾ ಇರ್ತಾರೆ. ಓಕೆ ಸರ್, ಅದು ಬಂದಿದ್ರು, ಮನೆಗೆಲ್ಲ ಬಂದಿದ್ರು ಸರ್. ಹೇಳಿದ್ರು ಸರ್, ಎಲ್ಲಾ ಕಡೆನೂ ಹೋಗಿ ಬಂದಿದ್ವಿ, ಶೇಖರಪ್ಪ ಸರ್ ಅವ್ರ ಹತ್ರ ಮನೆಗೂ ಹೋಗಿದ್ವಿ ಅಂತ ಹೇಳಿ. ಕರೆಕ್ಟ್ ಸರ್, ಕರೆಕ್ಟ್. ಒಂಥರ ಅವಧೂತರ ಇದ್ದಂಗೆ ಸರ್. ಅವರೊಂದು ಸಹಿತ ವಿಶೇಷವಾದ ಜ್ಞಾನ ಸಂಪತ್ತಿ ಇಟ್ಕೊಂಡಿದ್ದಾರೆ ಸರ್. ಬಹಳ ಮಾಡ್ತಾ ಇದ್ದಾರೆ ಅವರನ್ನು ಸಹಿತ. ಅವ್ರೇನು ನಮ್ಮನ್ನ ನೋಡಿದ್ರೆ ಸಾಕು ಎಲ್ಲಾ ನಮ್ಮ ಇತಿಹಾಸನೇ ಎಲ್ಲಾ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಖಂಡಿತ ಸರ್, ಹೇಳ್ತಾರೆ ಸರ್, ಅದೆಲ್ಲ ಹೇಳ್ತಾರೆ. ಏನಾಗಿತ್ತು, ಇವನ್ ಫ್ಯೂಚರ್ ಹಿಂದೆ ನಡೀತು, ಮುಂದೆ ನಡೆಯುತ್ತೆ ಎಲ್ಲ ಶುರು ಮಾಡ್ಕೊಂಡು ಹೇಳ್ತಾರೆ ಸರ್ ಅವರು. ಅವ್ರು ಆಕ್ಚುಲಿ ಬ್ಲಡ್ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ಕೊಂತ ಹೋಗ್ತಾರೆ. ಬಟ್ ಎನ್ವೇ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ ಸರ್. ಬಹಳ ದಿವಸ ಆಗುತ್ತೆ ಸರ್ ನಿಮ್ಮನ್ನ ನೋಡಲ್ಲೇನೆ. ಒಟ್ಟು ಸರ್ ಫ್ಲೋರಿಂಗ್ ಎಲ್ಲ ಆಗಿದೆ ಸರ್, ತುಂಬಾ ಚೆನ್ನಾಗಿ. ಈಗ ಇನ್ನು ಪಿರಮಿಡ್ ಕಾಣ್ತಾ ಇದೆ. ಕಿಂಗ್ಸ್ ಚೇಂಬರ್ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಏನಿದ್ರೇನು ಮೆಟ್ಲಿಗೆ ಟೈಲ್ಸ್ ಅನ್ನ ಹಾಕ್ಸ್ತಾ ಇದೀವಿ. ಮತ್ತೆ ಮೇಲೆ ಕ್ರಿಸ್ಟಲ್ ಚೇಂಬರ್ ಅನ್ನ ಮಾಡ್ಲಿಕ್ಕೆಲ್ಲ ಇವತ್ತು ಪ್ಲಾನ್ ಮಾಡಿದ್ವಿ ಸರ್. ಇವತ್ತೆಲ್ಲ ಮಾಡಿದ್ವಿ. ಇನ್ನು ಸ್ವಲ್ಪ ಕಿಟಕಿ ಬಾಗಿಲುಗಳದೊಂದು ಕೆಲಸ ಇದೆ ಸರ್. ಅದೊಂದು ಮುಗಿಸಿದ್ರೆ ಮತ್ತೆ ಪತ್ರಿ ಮೇಡಮ್ ಅವರು ಯಾವತ್ತು ಡೇಟ್ ಕೊಡ್ತಾರೋ ಮತ್ತೆ ಆ ಡೇಟಿಗೆ ಇದನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಸನ್ನದ್ಧ ಆಗ್ತಾ ಇದೆ ಸರ್ ಪಿರಮಿಡ್. ಈಗ ಏನ್ ಅಗಲ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ, ಮತ್ತೆ ಅದನ್ನೇನ್ ಇಲ್ವಾ, ಹಂಗೆ ಬಿಟ್ಕೊಂಡಿದ್ದಾರೆ. ಕಿಟಕಿಗಳು ಸೈಜ್ ಕಡಿಮೆ ಆಗ್ತದೆ ಅಂತ ಏನೋ ಉದ್ದೇಶ ಇಟ್ಕೊಂಡಿದ್ರು ತಾವು? ಇಲ್ಲ ಸರ್, ಎರಡು ತರನು ಇದೆ ಸರ್. ಅಲ್ಲಿ ದೊಡ್ಡದಾದಂತ ಕಿಟಕಿಗಳು ಇದಾವೆ, ಚಿಕ್ಕದಾದಂತ ಕಿಟಕಿಗಳು ಇದಾವೆ. ಎರಡೂ ಇದಾವೆ. ಎರಡನ್ನೂ ಅದನ್ನ ಎಲ್ಲಾ ರೀತಿಯಲ್ಲಿ ದೂರಾಲೋಚನೆ ಅಂತೇಳಿ ಹೇಳ್ತೀವಲ್ಲ, ಅಂದ್ರೆ ಇನ್ ಫ್ಯೂಚರ್ ನಮ್ಗೆ ಕರೆಂಟ್ ಇದು ಅವಶ್ಯಕತೆ ಕಡಿಮೆ ಮಾಡಿಕೊಂಡು ಬೈ ನ್ಯಾಚುರಲ್ ಆಗಿ ನೇಚರ್ ಇಂದಾನೇ ನಾವು ತೆಗೆದುಕೊಳ್ತಕ್ಕಂತ ಒಂದು ಉದ್ದೇಶದಿಂದ ಮತ್ತೆ ಅವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಈಗ ಬಾಗಿಲುಗಳು ಮೇನ್ ಇಂಪಾರ್ಟೆಂಟ್ ಸರ್. 4 ಬಾಗಿಲುಗಳು ಇದಾವೆ. ಪೂರ್ವದಲ್ಲಿ 2 ದೊಡ್ಡ ಬಾಗಿಲು ಇರ್ತಕ್ಕಂಥದ್ದು, ಮತ್ತೆ ಉತ್ತರದಲ್ಲಿ 2 ಚಿಕ್ಕ ಎಮರ್ಜೆನ್ಸಿ ಡೋರ್ಸ್ ಅಂತ ಹೇಳಿ ಮಾಡ್ತಾ ಇದ್ವಿ. ಸೊ ಅದು ಬಾಗಿಲುಗಳು ಒಂದ್ ಸ್ವಲ್ಪ ಹಾಕ್ಬೇಕು. ಇನ್ನ ಪೇಂಟಿಂಗ್ ವೈಟ್ ವಾಶ್ ಆಗಿದೆ ಒಳಗಡೆ. ಇನ್ನು ಹೊರಗಡೆ ಇರ್ತಕ್ಕಂಥದ್ದು ಪ್ಲಾಸ್ಟರಿಂಗ್ ಆಗಿ ಪೇಂಟಿಂಗ್ ಆದ್ರೆ